ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರನ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹೊಸ ಐಫೋನಲ್ಲಿ ಫಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಹಾಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಇವತ್ತಿನ ವಿಡಿಯೋ ಬಂದು ಒಂದು ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು. ಅದು ತಪ್ಪು ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಐಡಿ ಸಸ್ಪೆಂಡ್ ಆಗುತ್ತೆ, ಅಮ್ಮಂಗೆ ನಿಮ್ಮ ಕೆರಿಯರ್ ಮೇಲೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲಿಗೆ ರಾಪಿಡೋ ಬೈಕ್ ಟ್ಯಾಕ್ಸಿ. ಈಗ ಸುಮಾರು ಜನ ರಾಪಿಡೋ ಬೈಕ್ ಟ್ಯಾಕ್ಸಿ ಏನಕ್ಕೆ ಈ ಒಂದು ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂದ್ರೆ, ಒಂದು ಬೈಕ್ ಯಾವುದೋ ಒಂದು ರಿಜಿಸ್ಟರ್ ಮಾಡಿರ್ತಾರೆ, ಪಿಕಪ್ಗೆ ಯಾವುದೋ ಒಂದು ಬೈಕ್ ತಗೊಂಡು ಹೋಗ್ತಾರೆ. ಈ ತರ ಸುಮಾರು ಪ್ರಾಬ್ಲಮ್ಸ್ ಬರ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ, ನೀವೇನೋ ಅಂದ್ಕೊಂಡಿರ್ತೀರಾ, ಬಟ್ ಏನ್ ಪ್ರಾಬ್ಲಮ್ ಏನಾಗಲ್ಲ ಬಿಡಿ. ಕೆಲವೊಂದು ಪ್ಲಸ್ ಇದೆ, ಮೈನಸ್ ಇದೆ. ಮೈನಸ್ಸೇ ಜಾಸ್ತಿ. ನೀವು ಅಂದ್ಕೊಂಡು ಹೋಗ್ತೀರಾ ಏನ್ ಪ್ರಾಬ್ಲಮ್ ಆಗಲ್ಲ ಅಂತ. ಬಟ್ ಎಲ್ಲರೂ ಆಕ್ಸಿಡೆಂಟ್ ಆದಾಗ ಕಸ್ಟಮರ್ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ 100% ನಿಮ್ಮ ಐಡಿ ಪರ್ಮನೆಂಟ್ ಬ್ಲಾಕ್ ಆಗುತ್ತೆ. ಇದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಎಲ್ಲಾ ಕಸ್ಟಮರ್ ಒಂದೇ ತರ ಇರಲ್ಲ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಈಗ ನೀವು ಯಾವ್ದೋ ಒಂದು ರಿಜಿಸ್ಟರ್ ಮಾಡಿರ್ತೀರಾ, ಬೇರೆ ಯಾವ್ದೋ ಒಂದು ಗಾಡಿ ಎತ್ಕೊಂಡು ಹೋಗ್ತೀರಾ, ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಕಸ್ಟಮರ್ ಹತ್ತಲ್ಲ ಕೆಲವೊಬ್ಬರು ಬೈಕಿಗೆ. ಇಲ್ಲಪ್ಪ, ಬೇರೆ ಬೈಕ್ ತಗೊಂಬಂದಿದ್ಯಾ, ಅದನ್ನ ಯಾವ ನಂಬಿಕೆ ಮೇಲೆ ನಿನ್ ಬೈಕ್ ಅಲ್ಲಿ ಕೂರೋದು ಅಲ್ವಾ? ಯಾವ್ದೋ ಗಾಡಿ ತಗೊಂಬಂದು ಏನಾರು ಇನ್ ಕೇಸ್ ಮುಂದೆ ಹೋಗ್ತಾ ಏನಾರು ಆಯ್ತು, ನಮಗೆ ಯಾರು ಸೇಫ್ಟಿ ಅಲ್ಲ? ನಾನು ಇಲ್ಲಿ ಯಾರನ್ನ ಕಂಪ್ಲೇಂಟ್ ಮಾಡಬೇಕು, ನಾನು ಬರೋಕ್ಕಾಗಲ್ಲಪ್ಪ ನಿನ್ನ ಗಾಡಿ ಅಂತ ಕೆಲವರು ಕ್ಯಾನ್ಸಲ್ ಮಾಡಿ ಕಂಪ್ಲೇಂಟ್ ಏನಾದ್ರು ರೈಸ್ ಮಾಡಿದ್ರೆ ನಿಮ್ಮ ಐಡಿ ಆಟೋಮೆಟಿಕ್ ಆಗಿ ಬ್ಲಾಕ್ ಆಗುತ್ತೆ. ಮುಲಾಜಿಲ್ಲಂಗೆ ಬ್ಲಾಕ್ ಮಾಡ್ತಾರೆ. ಯಾಕಂದ್ರೆ ಆನ್ಲೈನ್ ಕಂಪ್ನಿಗಳು ಏನ್ ಗೊತ್ತಿಲ್ಲ, ಅಗ್ರಿಗೇಟ್ ಕಂಪ್ನಿಗಳು ಕಸ್ಟಮರ್ ಏನ್ ಹೇಳ್ತಾರೆ ಅದನ್ನೇ ಕೇಳೋದು. ನೀವು ರೈಡರ್ 1000 ಹೇಳಿ ಯಾರು ಕೂಡ ನಿಮ್ಮ ಮಾತು ನಂಬಕ್ ರೆಡಿ ಇಲ್ಲ. ಕಸ್ಟಮರ್ ಹೇಳಿದ್ದೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ತಗೊಂತಾರ. ಅದಕ್ಕೋಸ್ಕರ ಈ ಒಂದು ತಪ್ಪು ಯಾರು ಮಾಡಬೇಡಿ. ಸುಮಾರು ಜನ ರೈಡರ್ಸ್ ಇದಾರ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂತ ಒಂದು ರೀಸನ್ ಹೇಳ್ತೀನಿ ನೋಡಿ. ಆಗ ಕೆಲವೊಂದಿಷ್ಟು ಜನ ಫೇಕ್ ರೈಡ್ ಆಗ್ತಾ ಇರ್ತಾರೆ. ಕೆಲವೊಂದು ಆಟೋ ಡ್ರೈವರ್ ಇರ್ಬೋದು, ಬೇರೆ ಯಾರು ಫೇಕ್ ರೈಡ್ ಹಾಕಿದಾಗ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ, ಗಾಡಿ ಎಲ್ಲಿ ಬರ್ತಿದೆ ಅಂತ. ಅಂತ ಟೈಮಲ್ಲಿ ಏನಾಗುತ್ತೆ, ಹಿಡಿದ್ಬಿಟ್ಟು ಅಟ್ಯಾಕ್ ಮಾಡಿ ಬೈಕ್ ಕಿತ್ಕೊಳೋದು, ಕಿತ್ಕೊಳೋದು ಈ ತರ ಮಾಡ್ತಾರೆ. ಅಂತ ಟೈಮಲ್ಲಿ ನಿಮ್ದು ಏನಾದ್ರು ಗಾಡಿ ನಂಬರ್ ಬೇರೆ ಇದ್ದಾಗ ನಿಮ್ಗೊಂದು ಪ್ಲಸ್ ಪಾಯಿಂಟ್ ಇದೆ, ಸಡನ್ ಅಂತ ಸಿಗಾಕೋಣಲ್ಲ. ಯಾಕಂದ್ರೆ ಅವರು ಗಾಡಿ ನಂಬರ್ ಮೊಬೈಲ್ ಅಲ್ಲಿ ಅಲ್ಲಿ ಟ್ರ್ಯಾಕ್ ಮಾಡ್ತಾರಿಂದ ನೀವು ಬೇರೆ ಗಾಡಿ ತಗೊಂಡೋಗಿರ್ತೀರ, ಅಷ್ಟು ಸುಲಭವಾಗಿ ಅವರು ನಿಮ್ಮನ್ನ ಕೇಳೋಕ್ಕೂ ಆಗಲ್ಲ, ಹಿಡಿದು ರೋಡಲ್ಲಿ ನಿಲ್ಸಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ ಅಂತ ಸೇಮ್ ಗಾಡಿ ನಂಬರ್ ಇದ್ರೆ ಆಟೋಮೆಟಿಕ್ ಟಕ್ ಅಂತ ಅಟ್ಯಾಕ್ ಮಾಡಿ ಹಿಡಿತಾರೆ. ಇದರಿಂದ ಒಂದು ತಪ್ಪಿಸ್ಕೊಂಡಂತ ಚಾನ್ಸಸ್ ಇದೆ. ಒಂದು ಪ್ಲಸ್ ಪಾಯಿಂಟ್ ಇದು ಒಂದು ಕೇಳ್ಬೋದು, ಆದ್ರೆ ಮೈನಸ್ ಪಾಯಿಂಟೇ ಜಾಸ್ತಿ ಅಲ್ವಾ? ಇನ್ ಕೇಸ್ ನಾಳೆ ದಿನ ಏನಾದ್ರು ನಿಮ್ದು ಪ್ರಾಬ್ಲಮ್ ಆಯ್ತು, ಇಲ್ಲ ನೀವು ಮತ್ತೆ ಇನ್ನೊಂದು, ಈಗ ಇತ್ತೀಚೆಗೆ ಕೆಲವೊಂದು ಹುಡುಗರು ಜಾಸ್ತಿ ತಪ್ಪು ಮಾಡ್ತಾ ಇರಿ. ಒಂದು ತಪ್ಪು ಪೋರ್ಟರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಏನ್ ಮಾಡ್ತಾರೆ ಅಂದ್ರೆ, ಒಂದಿನ 2 ದಿನ ಲೀವ್ ಹಾಕಿದಾಗ ಇಲ್ಲ ಎಲ್ಲರೂ ಹೋದಾಗ ಏನ್ ಮಾಡ್ತಾರೆ, ಅವ್ರ ಐಡಿಗಳನ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ, ಅವ್ರ ಫ್ರೆಂಡ್ಗಳಿಗೆ. ಇದರಿಂದ ಮೇನ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಗೊತ್ತಿಲ್ಲ, ಏನಾಗಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ನಿಮ್ಮ ಐಡಿಲಿ ಅವ್ನು ಡ್ಯೂಟಿ ಮಾಡ್ತಾ ಇರ್ತಾನೆ, ಯಾವ್ದೋ ಒಂದು ಮೆಟೀರಿಯಲ್ ಇರ್ಬೋದು, ಇಲ್ಲ ಬೈಕ್ ಟ್ಯಾಕ್ಸಿ ಯಾವ್ದೋ ಮೆಟೀರಿಯಲ್ ಎಕ್ಸಾಂಪಲ್ ಇಟ್ಕೊಳ್ಳಿ, ತಗೊಂಡು ಹೋಗ್ತಾ ಇರ್ತಾರೆ. ಇಲ್ಲ ಮಿಸ್ ಆಗಿ ಬಿದ್ದೋಯ್ತು, ಇಲ್ಲ ಎಲ್ಲ ಕಳೆದೋಯ್ತು, ಇಲ್ಲ ಯಾರೋ ಎತ್ಕೊಂಡು ಹೋಗ್ಬಿಟ್ರು ಎಲ್ಲರೂ ಗಾಡಿ ನಿಲ್ಸಿರೋ ಜಾಗದಲ್ಲಿ. ಅವಾಗ ಏನ್ ಮಾಡ್ತಾರೆ, ಕಂಪ್ನಿಯವರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಯಾರ ಮೇಲೆ? ನೀವು ಯಾರ ಐಡಿ ಇರುತ್ತೋ ಅವ್ರ ಹೆಸರಲ್ಲೇ ಕಂಪ್ಲೇಂಟ್ ರೈಸ್ ಮಾಡೋದು. ಅಲ್ಲಿ ಡ್ಯೂಟಿ ಮಾಡಿರೋನು ಬಚಾವ್ ಆಗ್ಬಿಡ್ತಾನೆ. ನೀವು ಐಡಿ ಕ್ರಿಯೇಟ್ ಮಾಡಿ ನೀವು ಅವನಿಗೆ ಐಡಿ ಕೊಟ್ಟಿರ್ತಾರಲ್ಲ, ನೀವು ತಗಲಾಕೊಂಡ್ಬಿಡ್ತೀರ. ಅದೇನಲ್ಲ, ಬಾಳೆಹಣ್ಣು ತಿಂದವನು, ಹಣ್ಣು ತಿಂದವನು ಸಿಗಾಕೊಳ್ಳಿಲ್ವಂತೆ, ಸಿಪ್ಪೆ ತಿಂದವನು ಸಿಗಾಕೊಂಡ್ಬಿಡಂತೆ. ಆ ತರ ಆಗ್ಬಿಡುತ್ತೆ. ನೀವೇನೋ ಅವ್ನ ಕಷ್ಟ ಸುಖಕ್ಕೆ ಅಂತ ಕೇಳಿ ಐಡಿ ಕೊಟ್ಟಿರ್ತೀರ, ಬಟ್ ಅವರು ಎಲ್ಲೋ ಮೆಟೀರಿಯಲ್ ಮಿಸ್ ಮಾಡಿ ನಾಳೆ ದಿನ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಬಂದು ನಿಮ್ಮನ್ನೇ ಹಿಡ್ಕೊಳೋದು, ನೀವೇ ಫೇಸ್ ಮಾಡ್ಬೇಕಾಗುತ್ತೆ ಪ್ರಾಬ್ಲಮ್. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಹುಡುಗರಿಗೆ, ಸುಮಾರು ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಐಡಿಗಳನ್ನ ಯಾರಿಗೂ ಎಕ್ಸ್ಚೇಂಜ್ ಮಾಡ್ಕೋಬೇಡಿ. OTP ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ, ಏನೋ ಒಂದು ಕಷ್ಟ ಇದೆ ಮಾಡ್ಕೊಳ್ಳಿ ಬಿಟ್ಟು ನಾನು ಲೀವಲ್ಲಿ ಇದ್ದೀನಿ ಅಂತ. ಬಟ್ ಆ ತರ ಆಗಲ್ಲ. ಈ ತರ ಏನಾದ್ರು ಪ್ರಾಬ್ಲಮ್ ಆದಾಗಲೇ ನಿಮಗೆ ಗೊತ್ತಾಗೋದು ಏನು ಮೇಜರ್ ಇಶ್ಯೂ ಆಗುತ್ತೆ ಅಂತ. ಅಲ್ಲಿವರೆಗೂ ಏನು ಗೊತ್ತಾಗಲ್ಲ. ಎಲ್ಲ ಕೆಲಸ ಚೆನ್ನಾಗಿ ನಡೀತಾ ಇದ್ರೆ ಓಕೆ, ತೊಂದರೆ ಇಲ್ಲ. ಬಟ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತಲ್ಲ, ಐಡಿ ಸಸ್ಪೆಂಡ್ ಆಗುತ್ತೆ ಏನ್ ಕೇಳಿ ಇದೆ. ಬಟ್ ಏನಾದ್ರು ಪ್ರಾಬ್ಲಮ್ ಆಗುತ್ತಲ್ವಾ, ಮೆಟೀರಿಯಲ್ ಕಳ್ತನ ಆಗೋದು, ಇಲ್ಲ ಕಳೆದೋಗೋದು, ಇಲ್ಲ ಅವ್ರು ಏನಾದ್ರು ಮಿಸ್ಬಿಹೇವ್ ಆಗೋದು, ಬೈಕ್ ಟ್ಯಾಕ್ಸಿಯಲ್ಲಿ ಮಾಡಿ ಏನಾದ್ರು ಬೇರೆ ತೊಂದರೆ ಆದಾಗ ನಿಮ್ಮನ್ನ ಹಿಡ್ಕೊಂತಾರೆ. ಅದಕ್ಕೋಸ್ಕರ ನಿಮ್ಮ ಐಡಿಗಳು ಯಾರಿಗೂ ಕೊಡಬೇಡಿ. ನೀವು ಡ್ಯೂಟಿ ಮಾಡಿಲ್ಲ ಒಂದು ವಾರ, ಪರವಾಗಿಲ್ಲ, ಹಂಗೆ ಇರಲಿ, ಏನ್ ತೊಂದರೆ ಇಲ್ಲ. ಬೇರೆಯವ್ರಿಗೆ ಐಡಿ ಕೊಟ್ಟು ಪ್ರಾಬ್ಲಮ್ ನೀವು ಫೇಸ್ ಮಾಡೋಕ್ಕಾಗಲ್ಲ, ಆಮೇಲೆ ತುಂಬಾ ಕಷ್ಟ. ಇದು ಒಂದು ಮೇಯ್ನು. ಮತ್ತೆ ಇನ್ನೊಂದು, ಬೈಕ್ ಟ್ಯಾಕ್ಸಿ ಮಾಡೋರು ಆದಷ್ಟು ಡೇಯಲ್ಲೇ ಮಾಡ್ಕೊಳ್ಳಿ. ನೈಟಲ್ಲಿ ಇತ್ತೀಚೆಗೆ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಕಿರಿಕಿರಿ. ಎಲ್ರಿಗೂ ಗೊತ್ತು. ಇವಾಗ ಸ್ವಲ್ಪ ಮತ್ತೆ ಬೈಕ್ ಟ್ಯಾಕ್ಸಿ ಅವರಿಗೆ ಎಲ್ಲಂದ್ರಲ್ಲಿ ಹಿಡಿದು ತೊಂದರೆ ಕೊಡ್ತಾ ಇದಾರೆ, ಎಲ್ಲರೂ ನೋಡ್ತಾ ಇದಾರೆ. ಅದರಲ್ಲೂ ಎಕ್ಸ್ಪೆಷಲಿ ಡೇಯಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ, ನೈಟಲ್ಲಿ ಅಂತ ಯಾವ ಸೇಫ್ಟಿ ಮೇಲೆ ಡ್ಯೂಟಿ ಮಾಡ್ತಾರೆ ಅಲ್ವಾ? ಹಂಗಾಗಿ ನೈಟಲ್ಲಿ ಯಾರು ಆದಷ್ಟು ಸ್ವಲ್ಪ ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗಬೇಡಿ, ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಮಾಡ್ಕೊಳ್ಳಿ. 7-8 ಗಂಟೆ ಒಳಗಡೆ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಜನ ಓಡಾಡ್ತಾ ಇರ್ತಾರೆ ಅಂತ ಏರಿಯಾದಲ್ಲಿ ಡ್ಯೂಟಿ ಮಾಡಿ. ಫುಲ್ಲು ಏರಿಯಾ ಜನನೇ ಇರಲ್ವಲ್ಲ, ನಿರ್ಜನ ಪ್ರದೇಶ, ಇಂಥ ಕಡೆ ಹೋಗ್ಲೇಬೇಡಿ. ಅದೇ ಕಾರಣಕ್ಕೂ ಪಿಕಪ್ ಆಗಿರ್ಬೋದು, ಡ್ರಾಪ್ ಆಗಿರ್ಬೋದು, ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಂಗಾಗಿ ಆದಷ್ಟು ಸೇಫ್ ಆಗಿ ರೈಡ್ ಮಾಡಿ, ಫುಲ್ ಹೆಲ್ಮೆಟ್ ಹಾಕೊಳ್ಳಿ. ಈಚೆಗೆ ಜಾಸ್ತಿ ಇದೇ ಕಂಪ್ಲೇಂಟ್ಸ್. ಬುಕ್ ಮಾಡಿದ್ರೆ ಅಲ್ಲೊಂದು ಗಾಡಿ ತೋರಿಸುತ್ತೆ, ಯಾರೋ ಇನ್ನೊಂದು ಗಾಡಿ ತಗೊಂಡ್ಬರ್ತಾರೆ ಅಂತ.
ಇದು ಆಟೋದಲ್ಲೂ ಆಗ್ತಾ ಇದೆ, ಬೈಕಲ್ಲೂ ಆಗ್ತಾ ಇದೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆಗ್ತಾ ಇದೆ ವೆಹಿಕಲ್. ಬಟ್ ಆದ್ರೂ ಜಾಸ್ತಿ ಹೈಲೈಟ್ ಮಾಡೋದು ಯಾವುದು ಬೈಕ್ನೇ, ಯಾಕೆಂದ್ರೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತಾನೆ. ಅದಕ್ಕೋಸ್ಕರ ನೀವು ಕೇರ್ಫುಲ್ ಆಗಿ ಡ್ಯೂಟಿ ಮಾಡಲೇಬೇಕಾಗತ್ತೆ ಇನ್ನು ಮುಂದೆ. ಇಲ್ಲಾಂದ್ರೆ ಸುಮ್ಮನೆ ಅನ್ನೆಸೆಸರಿ ಯಾರೋ ಒಬ್ರು ಇಬ್ಬರು ಮಾಡ್ತಕ್ಕಂಥ ಈ ಒಂದು ಪ್ರಾಬ್ಲಮ್ ಇಂದ ಎಲ್ರಿಗೂ ಕೂಡ ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಈಗ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಮೇಲೆ ಸುಮಾರು ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ. ಎವ್ರಿ ಡೇ ಏನಾದ್ರು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇದೆ. ಬೈಕ್ ಟ್ಯಾಕ್ಸಿ ನೋಡಿರ್ಬೇಕು, ಮೊನ್ನೆ ಆಗಿರ್ತಕ್ಕಂಥ ಘಟನೆಯಿಂದ ಫುಲ್ ಬೈಕ್ ಟ್ಯಾಕ್ಸ್ಗೆ ಮೇಜರ್ ಇಶ್ಯೂನೇ ಆಗಿದೆ. ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಪರ್ಮಿಷನ್ ಬರುತ್ತೆ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಯಾರೋ ಒಬ್ಬೊಬ್ರು ರೈಡರ್ಗಳು ಈ ತರ ಮಾಡ್ತಕ್ಕಂಥ ಪ್ರಾಬ್ಲಮ್ ಇಂದ ಎಲ್ರಿಗೂ ಕಷ್ಟ ಆಗ್ತಾ ಇದೆ. ವೋಟರ್ ಅಂತೂ ಟೆನ್ಷನ್ ಇಲ್ಲ, ಆದ್ರೆ ಬಟ್ ಆರ್ಡರ್ ತುಂಬಾ ಕಮ್ಮಿ. ಎಲ್ರಿಗೂ ಗೊತ್ತಿರ್ಬೇಕು, ಇವಾಗ ಮುಂಚೆ ತರ ಆರ್ಡರ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ಆದಷ್ಟು ಇರೋ ಐಡಿಗಳನ್ನ ಉಳಿಸ್ಕೊಳ್ಳಿ. ಏನಾದ್ರು 1-2 ಐಡಿಗಳು ಏನಾದ್ರು ಇರೋ ಒಂದು ಸಸ್ಪೆಂಡ್ ಆದ್ರೆ ತುಂಬಾ ಕಷ್ಟ ಅಲ್ವಾ. ಮೊದಲೇ ಆರ್ಡರ್ ಇಲ್ಲ, ಅದರಲ್ಲೂ ಐಡಿಗಳು ಸಸ್ಪೆಂಡ್ ಆದ್ರೆ ಹೊಸ ಐಡಿ ಮಾಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ಇದ್ದಂಗೆ ಲಾಸ್ಟ್ ಮಂತ್ ಇದ್ದಂಗೆ ಆರ್ಡರ್ ಈ ಮಂತ್ ಇಲ್ಲ. ಇನ್ನು ಆಷಾಢ ಬಂತು, ನಾಳೆ ನಾಡ್ರಿಂದವ ಇನ್ನು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಆರ್ಡರ್ಗಳು. ಯಾಕೆಂದ್ರೆ ಯಾವುದೇ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ, ಏನೂ ಮಾಡಲ್ಲ ಇನ್ಮೇಲೆ. ಇನ್ನು ಒಂದು ತಿಂಗಳವರೆಗೂ ಆರ್ಡರ್ ಫುಲ್ ಕಮ್ಮಿ ಇರುತ್ತೆ. ಹಂಗಾಗಿ ಐಡಿಗಳು ಇದ್ರಂಥ ಟೈಮಲ್ಲಿ ನೀವೇನಾದ್ರು ಸಸ್ಪೆಂಡ್ ಮಾಡ್ಕೊಂಡು ಏನಾದ್ರು ಪ್ರಾಬ್ಲಮ್ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಮಿಕ್ಸ್ ಎಲ್ಲ ಐಡಿಗಳನ್ನ ಇಟ್ಕೊಂಡು ಯೂಸ್ ಮಾಡಿ. ರಾಪಿಡೋ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಅಂಕಲ್ಲು, ಓಲಾ, ಊಬರ್ ಎಲ್ಲ ಮಿಕ್ಸಿಂಗ್ ಇಟ್ಕೊಂಡ್ರೆ ಮಾತ್ರ ಮಾಡ್ಬೋದು. ಸುಮಾರು ಜನ ಡಬಲ್ ಐಡಿ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾರೆ. ಒಬ್ಬರ ಅಕೌಂಟ್ ಅಲ್ಲಿ ಡಬಲ್ ಐಡಿ ಅದೇ ಕಾರಣಕ್ಕೂ ಕ್ರಿಯೇಟ್ ಮಾಡಕ್ ಆಗಲ್ಲ, ಎಲ್ರಿಗೂ ಗೊತ್ತು. ಡಬಲ್ ಐಡಿ ಯೂಸ್ ಮಾಡೋರು ಹೆಂಗ್ ಹೇಳಿ, ಬೇರೆಯವರೊಂದು ಅಕೌಂಟ್ ಅಲ್ಲಿ ಐಡಿ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡೋದು. ಅವ್ರ ಫ್ರೆಂಡ್ಸ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಯಾರು ಕ್ಲೋಸ್ ಇರ್ತಾರಲ್ಲ ಅವ್ರದೆಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡು, ಅವ್ರದೇ ಆಧಾರ್ ಕಾರ್ಡು, ಪಾನ್ ಕಾರ್ಡು, DL, ಅವ್ರದೇ ಗಾಡಿ ನಂಬರ್ ಎಲ್ಲ ಅವ್ರದೇ ಇಸ್ಕೊಂಡು, ಇನ್ನೊಂದು ಮೊಬೈಲ್ ನಂಬರ್ ತಗೊಂಡು ಅದಕ್ಕೆ ಎಲ್ಲ ವೆರಿಫೈ ಮಾಡಿ ಇಟ್ಕೊಂಡು ಇವ್ರು ಮಾಡ್ತಾ ಇರ್ತಾರೆ ಅಷ್ಟೇ. ಮುಂಚೆ ಎಲ್ಲ ಡಬಲ್ ಐಡಿ ಒಬ್ಬೊಬ್ಬರ ಹೆಸರಲ್ಲಿ ಆಗ್ತಾ ಇತ್ತು, ಬಟ್ ಇವಾಗ ಆಗಲ್ಲ. ಹಂಗಾಗಿ ಈ ತರ ಸುಮಾರು ಜನ ಮಾಡ್ತಾರೆ. ಸಿಂಗಲ್ ಐಡಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಈ ತರ ಡಬಲ್ ಐಡಿ ಯೂಸ್ ಮಾಡ್ತಾರೆ. ಡಬಲ್ ಐಡಿ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಏನಂದ್ರೆ 2 ಆರ್ಡರ್ ತಗೊಂಡು ಹೋಗ್ಬೋದು ಅಂತ ಅಷ್ಟೇ. ಬಟ್ ಈ ತರ ಏನಾದ್ರು ಮೆಟೀರಿಯಲ್ ಮಿಸ್ಟೇಕ್ ಆಗಿಲ್ಲ, ಅವ್ರ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆದಾಗ ಇನ್ನೊಬ್ಬ ಐಡಿ ಕೊಟ್ಟಿರ್ತಾನಲ್ಲ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಇವ್ರಿಗೇನಾಗಲ್ಲ. ಹಂಗಾಗಿ ಐಡಿ ಕೊಡ್ತಿರೋ ಹಂಗೋ ಮಾಡ್ತಿರೋದು ತುಂಬಾ ಕ್ಲೋಸು, ನಿಮ್ಮ ರಿಲೇಷನ್ ಅಲ್ಲೇನೆ, ನಿಮ್ಮ ಅಣ್ಣ ತಮ್ಮಗಳು. ಈ ತರ ಇದ್ರೆ ಏನ್ ತೊಂದರೆ ಇಲ್ಲ, ಹೆಂಗೋ ಫೇಸ್ ಮಾಡ್ಬೋದು. ಯಾರೋ ಫ್ರೆಂಡ್ಸು ಎಲ್ಲೋ ದೂರದಲ್ಲಿ ಇರ್ತಾರೆ, ಒಂದು 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ ಅಂದ ತಕ್ಷಣ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇವ್ರಿಗೆ ಕೊಟ್ಬಿಡೋದು, ಐಡಿ ಕ್ರಿಯೇಟ್ ಮಾಡ್ಕೊಳೋದು. ನಾಳೆ ದಿವಸ ಇವ್ರ ಕಡೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರನ್ನ ಹಿಡ್ಕೊಂತಾರೆ. ಅದಕ್ಕೆ ಈ ತರ ಇದ್ದಾಗ ಕ್ಲೋಸ್ ರಿಲೇಷನ್ ಇದ್ರೆ ಮಾತ್ರ ಕೊಡಿ ಡಾಕ್ಯುಮೆಂಟ್ಸ್, ಐಡಿ ರಿಲೇಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾರ್ಯಾರ್ದೋ ಇಸ್ಕೊಂಡು ಐಡಿ ಕ್ರಿಯೇಟ್ ಮಾಡ್ಕೊಂಡು ನಾಳೆ ದಿವಸ ಅವ್ರಿಗೂ ಪ್ರಾಬ್ಲಮ್ ಮಾಡಕ್ ಹೋಗಬೇಡಿ. ಹಂಗಾಗಿ ಡಬಲ್ ಐಡಿ ಸುಮಾರು ಜನ ಕೇಳ್ತಾ ಇದ್ದಾರೆ. ಡಬಲ್ ಐಡಿ ಅಂದ್ರೆ ಅಷ್ಟು ಸುಲಭವಾಗಿ ಒಬ್ಬರ ಹೆಸರಲ್ಲಿ ಆಗಲ್ಲ. ಇವಾಗ ಈಗ ಸಿಂಗಲ್ ಐಡಿ ಕ್ರಿಯೇಟ್ ಮಾಡೋದಕ್ಕೆ ಅಷ್ಟು ಆನ್ಲೈನ್ ಅಲ್ಲಿ ಕೆಲವರು ತಗೊಳ್ತಾ ಇದೆ, ಕೆಲವರು ತಗೊಳ್ತಾ ಇಲ್ಲ. ಆಫೀಸ್ಗೆ ಹೋಗೇ ಮಾಡ್ಬೇಕಾಗುತ್ತೆ. ನೀವು ಆಫೀಸ್ಗೆ ಹೋದ್ರೆ ಜಸ್ಟ್ 10 ನಿಮಿಷದಲ್ಲಿ ಮಾಡ್ಕೊಟ್ಬಿಡ್ತಾರೆ ಲಾಗಿನ್. ಹಂಗಾಗಿ ಪೋರ್ಟ್ರಲ್ಲಿ ಏನ್ ತೊಂದರೆ ಇಲ್ಲ, ಬೇಗ ಜಾಯ್ನಿಂಗ್ ಆಗ್ಬೋದು. ಬಟ್ ಫೀಸ್ ಇವಾಗೆಲ್ಲ ನಾವು ಜಾಯ್ನ್ ಆದ 900, ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ, 700 ಅಂತಾರೆ. ಫೀಸ್ ಕಟ್ಟಲೇಬೇಕು. ಬೇರೆ ಆ್ಯಪ್ಗಳಿಗೆ ಯಾವೂ ಇಲ್ಲ, ಎಲ್ಲ 0 ಇದೆ ಜಾಯ್ನಿಂಗ್ ಫೀಸ್. ಬಟ್ ಪೋರ್ಟ್ರಿಗೆ ಮಾತ್ರನೇ ಜಾಯ್ನಿಂಗ್ ಫೀಸ್ ಜಾಸ್ತಿ ಇಟ್ಟಿದ್ದಾನೆ. ಅದೇ ತರ ಅಮೌಂಟ್ ಕೊಡ್ತಾನೆ ಅವನು. ಬೇರೆ ಕಂಪ್ನಿಗಳಲ್ಲಿ ಯಾರು ಕೊಡಲ್ಲ, ಪೋರ್ಟಲ್ ಕೊಡ್ತಾರೆ ಅಮೌಂಟ್. ಮ್ಯಾಕ್ಸಿಮಮ್ 12-15 ರೂಪಾಯಿ ಕಿಲೋಮೀಟರ್ ಕೊಡ್ತಾನೆ. ಹಂಗಾಗಿ ವರ್ಕೌಟ್ ಆಗುತ್ತೆ. ಬಟ್ ಪೋರ್ಟ್ರಲ್ಲಿ ಒಂದೇ ಇಟ್ಕೊಂಡ್ರು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕೆಲವೊಂದು ಟೈಮ್ ಆರ್ಡರ್ ಬರುತ್ತೆ, ಕೆಲವೊಂದು ಟೈಮ್ ಬರಲ್ಲ. ಯಾವಾಗಲೂ ಒಂದೇ ತರ ಬರುತ್ತೆ ಅಂತ ಹೇಳಕ್ಕಲ್ಲ. ಯಾವ ಕಂಪ್ನಿಲೂ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ದಿನ ಒಂದೊಂದು ತರ ಬಿಸ್ನೆಸ್ ಇರೋದ್ರಿಂದ ಆರ್ಡರ್ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಯಾರಿಗೂ ಗೊತ್ತಿಲ್ಲ. ಎಲ್ಲ ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡಬೇಕು. ಅಂಕಲ್ ಡೆಲಿವರಿ ಆಗಿರ್ಬೋದು, ರಾಪಿಡೋ, ಪೋರ್ಟ್ರು, ಓಲಾ, ಊಬರ್ ಎಲ್ಲವರೆಲ್ಲ ಇಟ್ಕೊಂಡ್ರೆ ಯಾವ್ದ್ರಲ್ಲಾರು 1-2 ಆರ್ಡರ್ ಸಿಗುತ್ತೆ ಕಂಪಲ್ಸರಿ. ನೀವು ಹೋಗೋ ರೂಟು 4-5 ಆರ್ಡರ್ ಇಟ್ಕೊಂಡು ಆ್ಯಪ್ ಇಟ್ಕೊಂಡು 4-5 ಆರ್ಡರ್ ಒಂದೇ ಸಲ ತಗೊಂಡು ಹೋಗ್ತೀವಿ ಅಂತಲ್ಲ. 5 ಆ್ಯಪಲ್ಲಿ ಅಟ್ಲೀಸ್ಟ್ 2 ಆರ್ಡರ್ ಸಿಗುತ್ತಲ್ವಾ. ಅದಕ್ಕೋಸ್ಕರ ಮಲ್ಟಿಪಲ್ ಆ್ಯಪ್ ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ ಇದೇ ಒಂದು ಪ್ಲಸ್ ಪಾಯಿಂಟ್. ಇದರಿಂದ ವರ್ಕೌಟ್ ಆಗುತ್ತೆ. ಸದ್ಯಕ್ಕಂತೂ ಆರ್ಡರ್ಸ್ ಕಮ್ಮಿ, ಎಲ್ಲಾರ್ಗೂ ಅಷ್ಟೇ. ನಮಗೆ ಅಂತ ಯಾರಿಗೂ ಆರ್ಡರ್ ಬರ್ತಾ ಇಲ್ಲ. ಎಲ್ಲರೂ ಸುಮಾರು ಒಂದು 15 ದಿನ ಆಗೋಯ್ತು, ತುಂಬಾ ಆರ್ಡರ್